ಅಲ್ಲ ಅಲ್ಲಿಗೆ ನಮಗೆ ಕ್ವಶನ್ ಆಗಲಿಲ್ಲ ಅವ ನೀವು ಮಾತಾಡಬೇಡ್ರಿ ಏನಾದ್ರು ಕಡೆ ಮಾತಾಡ್ಸ್ರಿ ನೀವು ಹಿಂಗೆ ಹೇಳಿದ್ರೆ ನನಗೇನು ಗೊತ್ತಿಲ್ಲ ಏನಾದ್ರು ಹೇಳ್ಬೇಕು ನಾವು ಟೆಕ್ನಿಷಿಯನ್ ಬೇರೆ ನಾವು ನಡ್ರಿ ಒಳಗೆ ಬಡ ಬಡ ಟೈಮ್ ಆಗಿದೆ ಈ ಕಡೆ ಹೋಗ್ತಾ ಪೇರೆಂಟ್ಸ್ ಹೋಗ್ಬೇಡಿ ಹೊರಗ ಹುಗುಳಿ ಹೋಗಿಲ್ಲ ಅದು ಪಾಯ ಅಂದ ಏಪ್ರಿಲ್ 2ನೇ ತಾರೀಕಿನವರೆಗೂ ಪರೀಕ್ಷೆ ನಡೀತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ರಾಮದುರ್ಗ ನಗರದ ಸ್ಥಳೀಯ ಪರೀಕ್ಷಾ ಕೇಂದ್ರ ಸ್ಟೇಟ್ ಪದವಿ ಪೂರ್ವ ಮಹಾವಿದ್ಯಾಲಯ ರಾಮದುರ್ಗ ಕೇಂದ್ರ ಸಂಕೇತ 062 NN ಇಲ್ಲಿ ಇವತ್ತು ಪ್ರಥಮ ಭಾಷೆ ಕನ್ನಡ, ಪ್ರಥಮ ಭಾಷೆ ಉರ್ದು, ಪ್ರಥಮ ಭಾಷೆ ಇಂಗ್ಲೀಷ್ ಈ 3 ಭಾಷೆಯ ಪರೀಕ್ಷೆಗಳು ನಡೀತಾ ಇದ್ದಾವೆ. ನಮ್ಮ ಪರೀಕ್ಷೆಗೆ ಖಾಸಗಿ ಅಭ್ಯರ್ಥಿಗಳು, ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು ಹಾಗೂ ಶಾಲಾ ಅಭ್ಯರ್ಥಿ ಅಂದರೆ ರೆಗ್ಯುಲರ್ ಫ್ರೆಶ್ ಅಂತಿರಲ್ಲ ನೀವು ಎಲ್ಲರೂ ಸೇರಿ ನಮ್ಮ ಕೇಂದ್ರಕ್ಕೆ 332 ವಿದ್ಯಾರ್ಥಿಗಳು ಹಂಚಿಕೆಯಾಗಿದೆ. ಆದರೆ ಇವತ್ತಿನ ದಿವಸ ಪರೀಕ್ಷೆಗೆ 312 ವಿದ್ಯಾರ್ಥಿಗಳು ಅಂದ್ರೆ 103 ಬಾಲಕರು 209 ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಈಗ ತಾವೇನು ಪರೀಕ್ಷೆಗೆ ಬಂದಿದ್ದೀರಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಇಡೀ ವರ್ಷ ಓದಿಕೊಂಡು ಸಂಪೂರ್ಣ ಆತ್ಮವಿಶ್ವಾಸದಿಂದ ಬಂದಿದ್ದೀರಿ. ಮೊಟ್ಟ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಹೂ ಕೊಟ್ಟದ್ರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀವಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ವಿಷಯ ಇಷ್ಟೇ, ಯಾರೂ ಕೂಡ ಭಯ ಪಟ್ಟುಕೊಂಡು ಆತಂಕ ಮಾಡಿಕೊಂಡು ಹೆದರಿಕೊಂಡು ಪರೀಕ್ಷೆ ಬರೆಯುವಂಥದ್ದಲ್ಲ. ಭಾಳ ಚೆನ್ನಾಗಿ ಓದಿದ್ದೀರಿ, ಉತ್ತಮವಾಗಿ ಪರೀಕ್ಷೆಯನ್ನು ಬರೀರಿ. ಏನು ಪರೀಕ್ಷಾ ಅವಧಿ ಇದೆ ಸಂಪೂರ್ಣವಾಗಿ ಪರೀಕ್ಷಾ ಅವಧಿ ಮುಗಿಯುವವರೆಗೂ ನೀವು ತರಗತಿಯಲ್ಲೇ ಇರಬೇಕು. ಎಲ್ಲ ಕಡೆ ವಿಡಿಯೋ ಕ್ಯಾಮ್ರಾಗಳಿದೆ, ವೆಬ್ ಕಾಸ್ಟಿಂಗ್ ಆಗ್ತಾ ಇದೆ, ಆಮೇಲೆ ಅಲ್ಲಿ ಆಡಿಯೋ ಕೂಡ ಇರೋದ್ರಿಂದ ನೀವು ಏನೇ ಮಾತಾಡಿದ್ರು ನಮಗೆ ಕೇಳಿಸ್ತೈತೆ. ಆ ದಿಶೆಯಲ್ಲಿ ನಾವು ನಿಮ್ಮ ಭಯಪಡಿಸುವಂಥದ್ದಲ್ಲ, ನಿಮ್ಮ ಭಯಪಡಿಸ್ಲಿಕ್ಕೆ ನಾವು ಹೇಳ್ತಾ ಇಲ್ಲ. ಆದರೆ ನೀವು ಸುರಕ್ಷಿತವಾಗಿ ಇರಬೇಕು ಅಂಥೇಳಿ ನಿಮ್ಮ ಸುರಕ್ಷತೆಗಾಗಿ ನಮಗೆ ಇವತ್ತು ಹೆಸ್ಕಾಂ ಇಲಾಖೆಯವರಿದ್ದಾರೆ, ಪೊಲೀಸ್ ಇಲಾಖೆಯವರಿದ್ದಾರೆ, ಆರೋಗ್ಯ ಇಲಾಖೆಯವರಿದ್ದಾರೆ. ಎಲ್ಲಕ್ಕಿಂತ ನಾನು ಇವತ್ತು ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಾಗಿದ್ದು ಮಾಧ್ಯಮದ ಮಿತ್ರರನ್ನು. ಇವತ್ತು ಪ್ರಿಂಟ್ ಮಾಧ್ಯಮ ಇರ್ಬೋದು, ಡಿಜಿಟಲ್ ಮಾಧ್ಯಮದಲ್ಲಿರ್ಬೋದು, ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ಬಹಳಷ್ಟು ಕಾಳಜಿ, ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಒಂದು ಪರೀಕ್ಷೆ ಯಶಸ್ವಿಯಾಗಿ ನಡಿಬೇಕಂದ್ರೆ ಅದಕ್ಕೆ ಮಾಧ್ಯಮದ ಮಿತ್ರರ ಸಹಕಾರ ಕೂಡ ಬಹಳ ಮುಖ್ಯ. ಆ ದಿಶೆಯಲ್ಲಿ ನಾನು ಈ ಸಂದರ್ಭದಲ್ಲಿ ರಾಮದುರ್ಗ ನಗರದ ಎಲ್ಲ ಪ್ರಿಂಟ್ ಮತ್ತು ಡಿಜಿಟಲ್ ಮಾಧ್ಯಮದ ಮಿತ್ರರಿಗೆ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳು ಸಲ್ಲಿಸ್ತೇನೆ. ಅವ್ರ ಸಹಕಾರ ನಮಗೆ ಯಾವಾಗಲೂ ಹೀಗೆ ಇಲ್ಲ ಅಂದರೆ ನಾನು ಭಾವಿಸ್ತೇನೆ. ಈಗ ನಾವು ಹೂ ಕೊಡೋದ್ರ ಮೂಲಕ ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಇವತ್ತು ಸ್ಥಳೀಯ ವಿಚಕ್ಷಣಾ ದಳದ ಸದಸ್ಯರಾದ ಸುಮಿತ್ರಾ ಗಣಾಚಾರ್ಯ ಇದ್ದಾರೆ, ಪ್ರಶ್ನೆ ಪತ್ರಿಕೆ ಪಾಲಕರಾದ ವೀರೇಶ್ ಗಣಾಚಾರ್ಯ ಇದ್ದಾರೆ, ಎಸ್ಕಾಂ ಸಿಬ್ಬಂದಿಯವರು, ಒಟ್ಟಾರೆಯಾಗಿ ಪರೀಕ್ಷೆ ನಿಯೋಜಿತ ಎಲ್ಲ ಸಿಬ್ಬಂದಿಯವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಿಮಗೆಲ್ಲರಿಗೂ ಯಶಸ್ಸನ್ನು ಬಯಸ್ತೇನೆ. ಧನ್ಯವಾದಗಳು. ಕೇಳಿ ಎಲ್ಲರೂ ಒಂದು ನಿಮಿಷ, ಈ ಸಾರಿ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಸ್ ಆಗಬೇಕು. ಪ್ರತಿ ಶಾಲೆ ಫಲಿತಾಂಶ 100ಕ್ಕೆ 100 ಆಗಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಇಲಾಖೆ 29 ಅಂಶದ ಕಾರ್ಯಕ್ರಮಗಳಾಗಿರ್ಬೋದು, 40+ ಮಿಷನ್ ಆಗಿರ್ಬೋದು, ಏನು ಕೆಲವು ವಿಷಯಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹಿಡಿದುಕೊಂಡು ಇಡೀ ರಾತ್ರಿವರೆಗೂ ಕ್ಲಾಸನ್ನು ನಡೆಸಿ ಒಟ್ಟಾರೆಯಾಗಿ ನೀವು ಪಾಸ್ ಆಗಬೇಕಂತ ನಿಟ್ಟಿನಲ್ಲಿ ಅನೇಕ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಚಂದ ಬರಿಬೇಕು ನೋಡಿ ಎಕ್ಸಾಮ್, ಎಲ್ಲರೂ ಪಾಸ್ ಆಗ್ಬೇಕು. ಚಂದ ಬರೀ ಎಕ್ಸಾಮ್ ಇಲ್ಲೇ ನಿಂತ್ರಿ, ಎಲ್ಲರೂ ಒಂದ್ಸರಿ ಒಟ್ಟ ಎಷ್ಟು ಸೆಂಟರ್ ಅದಾವ್ರಿ? 14. ನಮಸ್ತೆ. ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಒಟ್ಟು 14 ಪರೀಕ್ಷಾ ಕೇಂದ್ರ ಅದಾವ್ರಿ. ಅದರಲ್ಲಿ ಒಟ್ಟು ರೆಗ್ಯುಲರ್ ಆಗಿ 3855 ಮಕ್ಕಳು ಪರೀಕ್ಷೆ ಹಾಕ್ತಾರೆ. ರಿಪೀಟರ್ಸು ಮತ್ತು ಖಾಸಗಿ ಅಭ್ಯರ್ಥಿ ಸೇರಿ 4268 ಮಕ್ಕಳು ಇವತ್ತು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಬಹುತೇಕ ಪರೀಕ್ಷಾ ಸಿದ್ಧತೆ ಎಲ್ಲ ಉತ್ತಮವಾಗಿದೆ. ನಮ್ಮ ಎಲ್ಲ
ಮುಖ್ಯ ಅಧೀಕ್ಷಕರು ಮತ್ತು ಪರೀಕ್ಷಾ ಕಾರ್ಯಕ್ಕೆ ನಿಯೋಜನೆಯಾದಂಥ ಎಲ್ಲ ಅಧಿಕಾರಿ ಮಿತ್ರರು ಉತ್ತಮವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಾರ. ಇವತ್ತಿನ ದಿನ ನಾವು ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಮಕ್ಕಳಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಅವರಿಗೆ ಸ್ವಾಗತ ಮಾಡುವ ಮುಖಾಂತರ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಸಂದರ್ಭದಲ್ಲಿ ಪರೀಕ್ಷೆಗೆ ಹಾಜರಾಗುವ ಎಲ್ಲ ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ. ಈ ಪರೀಕ್ಷೆಯ ನಿರೀಕ್ಷೆ ಏನಿದೆ? ಈ ಪರೀಕ್ಷೆಯ ನಿರೀಕ್ಷೆ ಉತ್ತಮ ಗುಣಮಟ್ಟದ ರಿಸಲ್ಟ್ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ನಮ್ಮ ಶಾಲಾ ಹಂತದಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಭಾಳಷ್ಟು ಎಫರ್ಟ್ ಹಾಕಿ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮುಖಾಂತರ ಮಕ್ಕಳಿಗೆ ಉತ್ತಮವಾದಂಥ ತರಗತಿ ನಿರ್ವಹಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಫಲಿತಾಂಶ ಈ ವರ್ಷ